ಸದಾ ಹೊಸ ಪ್ಯೂರ್ ಡರ್ಮ್ ಅರ್ಪಿಸುವ ಸದಾ ನಿಮ್ಮೊಂದಿಗೆ. ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ ನಿಮ್ಮೊಂದಿಗೆ. ಬಂಧುಗಳೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಪ್ಯೂರ್ ಡರ್ಮ್ ಸದಾ ನಿಮ್ಮೊಂದಿಗೆ ಸ್ವಾಗತ ಸುಸ್ವಾಗತ. ಈ ಸದಾ ನಿಮ್ಮೊಂದಿಗೆ ಕಾರ್ಯಕ್ರಮದ ಮೇಲೆ ಎಷ್ಟು ಭರವಸೆ ಜನಗಳಿಗೆ ಬಂದ್ಬಿಟ್ಟಿದೆ ಅಂದರೆ ಹುಡ್ಕೊಂಡು ಬರ್ತಾ ಇದೆ ರೀ. ನಮಗೆ ಒಂದು ಭಯ ಆಗುತ್ತೆ, ಇಷ್ಟು ಜನ ಹುಡ್ಕೊಂಡು ಬರ್ತಾ ಇದ್ದಾರಲ್ಲ, ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತಾ ಅಂತ. ಆದರೆ ಮಾಡೋಕ್ಕಾಗುತ್ತೆ ಅನ್ನೋ ಧೈರ್ಯ ನಂಬಿಕೆ ಕೊಟ್ಟಿರೋದು ನೀವೆಲ್ಲರಿಗೂ. ನಿಮ್ಮೆಲ್ಲರಿಗೂ ಸಲ್ಯೂಟ್. ನಾವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ ಅನ್ನೋ ನಂಬಿಕೆಯನ್ನು ಕೊಡೋರು ನಾವು ಮಾತ್ರ ಅಲ್ಲ. ಇವತ್ತು ನಮ್ಮ ಗೆಸ್ಟು ಒಂದು 4 ತಿಂಗಳ ಹಿಂದೆ ಅವರು ಒಂಟಿಯಾಗಿದ್ರು, ಬ್ಯಾಚುಲರ್. ಈಗ ಫ್ಯಾಮಿಲಿ ಮನೆ ಆಗ್ಬಿಡ್ತಾರೆ. ಬರೀ ಬನ್ನಿ ಸಾರ್ ಅಂತ ಹೇಳಿಲ್ಲ ಅಂದರೆ ಹೆಂಡತಿ ಬೇರೆ ಕೋಪ ಮಾಡ್ಕೋತಾಳೆ. ಬನ್ನಿ ಸಾರ್, ಚಿರಂಜೀವಿ ಸರ್ಜಾ ಅವರೇ. ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ ನಿಮ್ಮೊಂದಿಗೆ. ಅಮ್ಮ, ನಿಮ್ಮನ್ನ ನೋಡಿದ್ರೆ ಒಂದು ಹೇಳ್ಬೇಕಂತ ತುಂಬಾ ದಿನದಿಂದ ಆಸೆ. ಒಂದು ಬೆಂಕಿಯ ಬಲೆ ಆ ಸಾಂಗ್ ಒಂದಿದೆ ಅಮ್ಮ. ನಿನ್ನ ನಗುವು ಹೂವಂತೆ ನಿನ್ನ ನುಡಿಯು ಹಾಡಂತೆ ಅನ್ನೋದು, ಅದು ನಿಮ್ಮನ್ನ ನೋಡಾದ್ಮೇಲೆ ಬರ್ದಿರೋದಂತ ಅನ್ಸತ್ತೆ. ಒಂದು ಆಪಲ್ ಜ್ಯೂಸ್ ತಂದು ಕೊಡ್ರಪ್ಪ. ಇಲ್ಲಮ್ಮ, ಅದು ನಿಜ. ಅದು ಯಾಕಂದ್ರೆ ಇದು ನನಗೆ ಒಂದು ಫ್ಯಾನ್ ಮೂಮೆಂಟ್. ಇದು ಹಾಡ್ಬಿಟ್ಟ ಒಂದ್ಸತಿ ಹಾಡಮ್ಮ ಅದನ್ನ. ನನಗೆ ನಿಜವಾಗ್ಲೂ ಹಾಡಕ್ ಬರಲ್ಲ, ಬಟ್ ನೀವ್ ಹೇಳಿರೋದ್ರಿಂದ ಟ್ರೈ ಮಾಡಿ. ಹಾಡ್ಬಿಟ್ಟ. ನಿನ್ನ ನಗುವು ಹೂವಂತೆ ನಿನ್ನ ನುಡಿಯೂ ಹಾಡಂತೆ ಅಷ್ಟಮ್ಮ. ನಿಜವಾಗ್ಲೂ ನಗು ಬರೋದು. ಇದು ಯಾಕೆ ಗೊತ್ತಾ, ಈ ಹಾಡಿಗೆ ಪ್ರಾಕ್ಟೀಸ್ ಮಾಡ್ಕೊಂಡಿರೋದು ನನಗೆ ಹಾಡೋಕ್ಕಲ್ಲ, ಹೆಂಡತಿ ಮನೇಲಿದ್ದಾಳಲ್ಲ. ಇಲ್ಲಮ್ಮ, ಅವಳಿಗೆ ಇವತ್ತಿನವರೆಗೂ ಒಂದು ಹಾಡು ಹಾಡಿಲ್ಲ ನಾನು. ಹಾಡಕ್ ಬಿಡ್ಲಿಲ್ವಾ ಅವಳು? ಇಲ್ಲ, ನನಗೆ ಹಾಡಕ್ ಬರಲ್ಲ. ಬರಲ್ಲ. ಅವಳು ಹಾಡ್ತಾಳ? ತುಂಬಾ ಚೆನ್ನಾಗಿ ಹಾಡ್ತಾಳೆ. ಹೇಗಿದೆ ಅದು? ಲವ್ ಮ್ಯಾರೇಜ್ ಬೇರೆ. ಲವ್ ಮಾಡೋವಾಗ ಒಂದು ಲೆವೆಲ್ ಇರುತ್ತೆ, ಅದಾದ್ಮೇಲೆ ಆ ಗೆರೆ ಅನ್ನೋದನ್ನ ಒರೆಸ್ಬಿಡ್ತೀವಿ, ಮದುವೆ ಅಂತ ಆಗ್ಬಿಡುತ್ತೆ. ರಿಲೇಶನ್ಶಿಪ್ ಹೇಗಿದೆ? ಲವ್ ಮಾಡ್ಬೇಕಾದ್ರೆ ಹೇಗಿತ್ತು ಇವಾಗ್ಲೂ ಹಾಗೆ ಇದೆ. ದೇರ್ ಇಸ್ ನೋ ಎನಿ ಕೈಂಡ್ ಆಫ್ ಡಿಫ್ರೆನ್ಸಸ್. ಬಟ್ ಭಾರಿ ಮೊದ್ಲು ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅಯ್ಯೋ ಮದುವೆ ಆದ್ಮೇಲೆ ಫುಲ್ ಟೆನ್ಷನ್, ಹಂಗೆ ಹಿಂಗೆ ಅದು ಇದು ಅಂತ ನಮ್ದೇ ಆದಂತ ಒಂದು ಗೊಂದಲಗಳಿತ್ತು. ಯಾಕೆ ಗೊತ್ತಿಲ್ಲಮ್ಮ, ನಮಗೂ ಗೊತ್ತಿಲ್ಲ ಅದು. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ, ಅಯ್ಯೋ ಮದ್ವೆ ಮಾಡ್ಕೊಂತ ಇದೀನೋ, ಯಾಕೋ ಬೇಕು, ಆರಾಮಾಗಿದ್ಯಲ್ಲೋ ಅಂತ. ಹೊಟ್ಟೆ ಉರ್ಸ್ಕೊಳ್ಳೋದು ಅವ್ರಿಗೆ ಆಗಿರಲ್ಲ, ಇಲ್ಲಾಂದ್ರೆ ಆದ್ರೆ ಕೆಟ್ಟ ಹೆಂಡತಿ ಬಂದಿರ್ತಾಳ ಅದರಿಂದ. ಅದು ಗೊತ್ತಿಲ್ಲಮ್ಮ. ಎಲ್ಲ ಒಳ್ಳೆ ಹೆಂಡ್ತೀರೆ, ಬಟ್ ಅವರೆಲ್ಲ ಹೇಳ್ಬೇಕಾದ್ರೆ ಹಿಂಗೆಲ್ಲ ಇರತ್ತ ಅನ್ನೋ ಒಂದು ಗೊಂದಲ ಇತ್ತು. ಬಟ್ ಮದುವೆ ಆದ್ಮೇಲೆ ಐ ಡೋಂಟ್ ಫೈಂಡ್ ಎನಿ ಕೈಂಡ್ ಆಫ್. ನೀವೆಲ್ಲ ಗೋಲ್ಡನ್ ಸ್ಪೂನ್ ಅಲ್ಲ, ಪ್ಲಾಟಿನಮ್ ಸ್ಪೂನ್ ಇಟ್ಕೊಂಡು ಹುಟ್ಟಿರೋ ಮಕ್ಕಳು ಕಷ್ಟ ಅನ್ನೋದು ಜೀವನದಲ್ಲಿ ನೋಡಿರಲ್ಲ. ಇದು ನನ್ನ ಕಷ್ಟ ತಡಿಯಕ್ಕಾಗಲ್ಲ, ಏನ್ ಕಷ್ಟ ದೇವ್ರೆ ಅಂತ ಏನಾದ್ರೂ ನೋಡಿದ್ದೀರಾ? ಕಷ್ಟ ಅನ್ನೋದು ಖಂಡಿತವಾಗ್ಲೂ ನಾನು ನೋಡಿದ್ದೀನಮ್ಮ. ಯಾವ್ದು? ಇವಾಗ ನಾನು ಆಕ್ಟಿಂಗ್ ಬರೋದಕ್ಕಿಂತ ಮುಂಚೆ ನಮ್ಮ ಅಂಕಲ್ಗೆ ಹೇಳಿದೆ, ಇಲ್ಲ ಮಾಮ ಆಕ್ಟ್ ಮಾಡ್ಬೇಕು ಅನ್ಕೊಂಡು. ಸೊ ನಮ್ಮ ಅಂಕಲ್ ಏನಂದ್ರು, ಮಗನೇ ಸಿ ಆಕ್ಟಿಂಗ್ ಇಸ್ ನಾಟ್ ಬೆಡ್ ಆಫ್ ರೋಸಸ್, ತುಂಬಾನೇ ಕಷ್ಟ ಪಡ್ಬೇಕು ಅಂತಲ್ಲ. ಸರಿ ಏನ್ ಮಾಡ್ಬೇಕು ಮಮ್ಮ ಅಂದಾಗ, ನೀನ್ ಆಕ್ಟಿಂಗ್ ಕ್ಲಾಸಸ್ಗೆಲ್ಲ ಹೋಗ್ಬೇಕು ಅಂತ ಹೇಳಿ. ಎಲ್ಲಿ? ಬಾಂಬೆ. ಅಲ್ಲಿಗೆ ಹೋಗಿದ್ದಾಗ ನಾನು ಸಪ್ರೇಟಾಗಿ ಇದು ನಂದೇ ಆದಂಥ ಒಂದು ರೂಮ್. ಸೊ ಅಲ್ಲಿರ್ಬೇಕಾದ್ರೆ ನನಗೆ ನಮ್ಮ ಅಂಕಲ್ 25,000 ರೂಪಾಯಿ ಅಕೌಂಟ್ಗೆ ಹಾಕೋರು. ಅವಾಗ ನನ್ನ ಹತ್ರ ಅಕೌಂಟು ಇರಲಿಲ್ಲ. ನಮ್ಮ ಅಂಕಲ್ ಫ್ರೆಂಡ್ ಒಬ್ರು ಬಾಂಬೆಲಿದ್ರು, ಅವ್ರ ಅಕೌಂಟಿಗೆ 25,000 ರೂಪಾಯಿ ಹಾಕೋರಮ್ಮ. ಸೊ ಇದು ನಿಮ್ಮ ಅಂಕಲ್ ನನ್ನ ಅಕೌಂಟಲ್ಲಿ ಹಾಕ್ತಿರೋದನ್ನ ನಾನು ಟ್ಯಾಕ್ಸ್ ಕಟ್ಬೇಕಾಗತ್ತೆ ಅಂದ್ಬಿಟ್ಟು 25,000 ರೂಪಾಯಿ 3,000 ರೂಪಾಯಿ ಹಿಡ್ಕೊಂಡು ಇನ್ನು ಮಿಕ್ಕಿ ದುಡ್ಡು ಕೊಟ್ಬಿಡೋರು. ಅದ್ರಲ್ಲಿ 18,000 ರೂಪಾಯಿ ಬಾಡಿಗೆ ಅದು ಇದು ಅಂತೆಲ್ಲ ಹೊಟ್ಟೋಗೋದು. ಬಾಂಬೆ ಬೇರೆ 21,000 ರೂಪಾಯಿ. ಅದರಲ್ಲಿ ನನಗೊಂದು ಏನಿತ್ತು ಅಂದ್ರೆ, ಇವಾಗ ನನ್ನಂಗೇನೆ ಎಲ್ಲ ಸ್ಟೂಡೆಂಟ್ಸು ಎಲ್ಲ ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಊಟಕ್ಕೆ ಜಾಸ್ತಿ ಕಷ್ಟ ಆಗೋದು ಎಲ್ರಿಗೂ. ನೋಡೋರು ತುಂಬಾ ತಿನ್ಬೇಕನ್ಸೋದು, ದುಡ್ಡಿಲ್ಲ ಏನಿಲ್ಲ. ಇವಾಗ ಈ ಬಾಂಬೆಲಿ ಏನಂದ್ರೆ ಎಲ್ಲ ಮಿಲಿಟರಿ ಸಿಸ್ಟಮ್ ಅಂತಾರಲ್ಲಮ್ಮ, ಲೈಕ್ ನಾನು ತಿಂದಿದ್ದಕ್ಕೆ ನಾನು ದುಡ್ಡು ಕೊಡ್ತೀನಿ. 2 ಇನ್ಸಿಡೆನ್ಸ್ ಹೇಳ್ತೀನಿ ಇದರಲ್ಲಿ. ಎಲ್ರು ಕರ್ಕೊಂಡೋಗಿ ತಿನ್ಸ್ಬಿಡ್ತಾ ಇದೆ. ತಿನ್ಸ್ಬಿಟ್ಟು ಇರೋ ಒಂದು 3,000 ರೂಪಾಯಿಯಲ್ಲಿ ಆಲ್ಮೋಸ್ಟ್ 1,500-2,000 ರೂಪಾಯಿ ಖರ್ಚು ಮಾಡ್ಬಿಡ್ತಾ ಇದೆ. ನಂಗೆ ಗೊತ್ತಿಲ್ಲದೆ ಖರ್ಚು ಮಾಡ್ಬಿಡ್ತಾ ಇದೆ. 1,000 ರೂಪಾಯಲ್ಲಿ 1 ತಿಂಗಳು ಇರ್ಬೇಕಾಗಿತ್ತು ನಾವು. ಆ್ಯಂಡ್ ಹೆಂಗಿರ್ತಾ ಇತ್ತು ಅಂದರೆ,
ದಿನಕ್ಕೆ ಏನೇ ಮಾಡಿದ್ರು 100 ರೂಪಾಯಿ ಖರ್ಚಾಗೋಗ್ಬಿಡೋದಮ್ಮ. ಆ್ಯಂಡ್ ಡೈಲಿ ಬೆಳಗ್ಗೆ ನಾನು ತಿಂತಾ ಇದ್ದಿದ್ದು 2 ಇಡ್ಲಿ. 5 ರೂಪಾಯಿ ಕೊಟ್ಟರೆ 2 ಇಡ್ಲಿ ಒಂದು ಸ್ವಲ್ಪ ಚಟ್ನಿ ಕೊಡೋರು. ಬೆಳಗ್ಗೆ ತಿಂದರೆ ನೆಕ್ಸ್ಟ್ ಡೇ ಬೆಳಗ್ಗೆನೆ ತಿಂತಾ ಇದ್ದಿದ್ದು ನಾನು. ಅಯ್ಯೋ, ಹೊಟ್ಟೆ ಹಸಿವು ಅಂತಾನೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ನಿಮ್ಗೆಲ್ಲ. ಆ ಥರ ಅಂಥ ಮನೆಯಿಂದ ಬಂದಿರೋರು ನೀವೆಲ್ಲ ಮಕ್ಕಳೆಲ್ಲ. ಆವಾಗ ಗೊತ್ತಾಗಿದೆ ಅಲ್ಲೋದ್ಮೇಲೆ. ಅದು ಆಮೇಲೆ ನಮ್ಮ ತಾಯಿ ಮೇಲೆ ಜಾಸ್ತಿ ಗೌರವ ಸ್ಟಾರ್ಟ್ ಆಯ್ತು. ಏನಕ್ಕೆ ಅಂದರೆ ಒಂದ್ಸಲ ಜೋಬಲ್ಲಿ ದುಡ್ಡಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತೋಗಿದೆ ನನಗೆ. ಫ್ರೆಂಡ್ಸ್ ಎಲ್ಲ ಬೇಡ ನಾನು ಬರಲ್ಲ ಅಂದ್ರೂ ಬಾ ಏನೋ ಮಾತಾಡಬೇಕು ಪ್ರಾಜೆಕ್ಟ್ ಬಗ್ಗೆ ಅಂತ ಹೇಳಿ ಕರ್ಕೊಂಡೋಗಿದ್ರು ಕಾಫಿ ಡೇಗೆ. ಅಲ್ಲಿ ಎಲ್ಲ ಕೂತ್ಕೊಂಡು ತಿನ್ಬೇಕಾದ್ರೆ ನೀನೇ ಕಾಫಿ ಸ್ಯಾಂಡ್ವಿಚ್ ತಗೊಂತ. ಇಲ್ಲಪ್ಪ ನನಗೇನು ಬೇಡ, ಇವಾಗ ತಾನೇ ತಿನ್ಕೊಂಡ್ಬಂದೆ ಅಂತ ಹೊಟ್ಟೆ ಹಸ್ತೋಗಿದೆ. ಸೊ ಅವಾಗ ಹಂಗಿರ್ಬೇಕಾದ್ರೆ ನನ್ನ ಫ್ರೆಂಡ್ ಪಕ್ಕದಲ್ಲೇ ಕೂತ್ಕೊಂಡು ಸ್ಯಾಂಡ್ವಿಚ್ ಅರ್ಧ ತಿಂದ್ಬಿಟ್ಟು ಇನ್ನು ಅರ್ಧ ಬಿಟ್ಬಿಟ್ರು. ನಾನು ಹೋಗ್ಬೇಕಾದ್ರೆ ಇದು ಯಾಕೆ ವೇಸ್ಟ್ ಮಾಡ್ತಾ ಇದೆಯಾ, ತಿನ್ನೋದು ಅಯ್ಯ ಇದೇನು ಆಮೇಲೆ ನೋಡ್ಕೊಳ್ಳೋಣ, ನಂಗೆ ಬೇಡ, ಇದು ಯಾಕೋ ಚೆನ್ನಾಗಿಲ್ಲ. ನನಗೆ ಅವಾಗ ಏನನ್ನಿಸ್ತು ಅಂದ್ರೆ ನಮ್ಮ ತಾಯಿ ಮನೇಲಿರ್ಬೇಕಾದ್ರೆ ಊಟಕ್ಕೆ ಪಲ್ಯ ಅದು ಇದು ಎಲ್ಲ ಮಾಡ್ಕೊಡೋರು. ನಾನು ಇದು ಯಾಕೆ ಚೆನ್ನಾಗಿಲ್ಲ ಚೇಂಜ್ ಮಾಡಿ, ಬೇಡ ಅದು ಇದು ಅಂತೆಲ್ಲ. ಅವಾಗ ಅದೇನೋ ಒಂದು ಗೊತ್ತಿಲ್ಲದೆ ಮಾಡಿರೋಂಥ ಒಂದು ತಪ್ಪು ಅಲ್ಲಿ ನನ್ನ ಬಾಂಬೆಲಿ ಅರಿವೆ ಆಯಿತು. ಸೊ ಅವತ್ತಿಗೆ ನಮ್ಮ ತಾಯಿ ಮೇಲೆ ಒಂದು ಗೌರವ ಜಾಸ್ತಿ ಆಯಿತು, ಊಟದ ಮೇಲೆ ಒಂದು ಗೌರವ ಜಾಸ್ತಿ ಆಯಿತು. ಕಷ್ಟ ಅನ್ನೋದು ನನಗೆ ಗೊತ್ತಿರೋ ಹಂಗೆ ಆ ಒಂದು ಕಷ್ಟ ನಾನು ನೋಡಿದೆ. ಯಾವಾಗ ಊಟದ ಬೆಲೆ ಗೊತ್ತಾಗುತ್ತೋ ಆವಾಗ್ಲೇ ಈ ದೇಶ ಉದ್ಧಾರ ಆಗುತ್ತೆ. ನಿಜವಾಗ್ಲೂ ಮಕ್ಕಳಿಗೆ ಗೊತ್ತಾಗಬೇಕು ಈ ದುಡ್ಡಿನ ಬೆಲೆ. ನಮ್ಗೆ ಯಾವಾಗ ಇನ್ನೂ ಹೆಚ್ಚು ಗೊತ್ತಾಗುತ್ತೆ ಗೊತ್ತಾ? ಹಾಸ್ಪಿಟಲ್ ಹೋಗಿದ್ದಾರೆ. ಡೆಫಿನೆಟ್ಲಿ ಮೆಡಿಸಿನ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ನಾವು ಯು ಕೆನಾಟ್ ಬ್ಲೇಮ್ ದ ಹಾಸ್ಪಿಟಲ್, ಯು ಕೆನಾಟ್ ಬ್ಲೇಮ್ ದ ಡಾಕ್ಟರ್ಸ್. ಅವ್ರು ನಮಗೆ ಒಳ್ಳೇದು ಮಾಡಬೇಕು ಅಂತ ಕಂಡುಹಿಡಿಯೋಕೆ ಹಿಂಗೆಲ್ಲ ಆಗುತ್ತಾ ಇರುತ್ತೆ. ಬಟ್ ಕೊಡೋಕ್ಕೆ ಸಾಧ್ಯವಾದಷ್ಟು ನಾವು ಕೊಡ್ತೀವಿ. ಆಮೇಲೆ ಮೈ ಗಾಡ್ ಡಿಸ್ಚಾರ್ಜ್ ಮಾಡಿ ಕಳಿಸ್ತಿದ್ದೆ ಒಳ್ಳೇದಾಗುತ್ತೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಬಟ್ ಎಲ್ಲದಕ್ಕೂ ದುಡ್ಡು ಅಂತ ಒಂದು ಇದ್ಬಿಟ್ರೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾವು. ದುಡ್ಡಿಲ್ಲ, ಕಷ್ಟಪಡ್ತಾ ಇದ್ದೀವಿ, ಹಾಸ್ಪಿಟಲ್ ಖರ್ಚು ಹೆಚ್ಚಾಗ್ತಾ ಇದೆ ಅನ್ನೋವಾಗ ಯಾವುದು ತೋಚಲ್ಲ. ಈ ಸ್ಥಿತಿಗೆ ಇದು ಒಂದು ಮುಗಿಸ್ಕೊಂಡು ಹೋದ್ರೆ ವಂಚದನ್ನೋದೇ ಇಂಪಾರ್ಟೆಂಟ್ ಆಗೋದು ಅಷ್ಟೇ. ಆ ರೀತಿ ಈಗ ಬಂದಿರೋರು ಮಂಜುಳಾ, ಶಿವರಾಜ್ ಅಂತ. ನೀವೇ ಅವ್ರ ಹತ್ರ ಮಾತಾಡ್ಸಿ. ಮಂಜುಳಾ, ಶಿವರಾಜ್ ಇಬ್ರು ಬನ್ನಮ್ಮ. ಆಸೆಯು ನಿಮ್ಮದಲ್ಲ, ಬದುಕಿನ ಬಯಕೆಯಲ್ಲ, ಮಂಜೂರು ಇಲ್ಲೇ ಎದುರಲೇ. ಯಾವ ಊರಮ್ಮ ನೀನು ಮಂಜುಳಾ? ಲಕ್ಷ್ಮೀಪುರ ಅಂತ ತಾಯಿ ಮನೆ. ಏನ್ ಕೆಲಸ ಮಾಡ್ತಿದ್ದೀರಾ? ಟ್ಯಾಕ್ಸಿ ಓಡಿಸಿದ್ರು. ಹೌದಾ? ನಿಮ್ಗೋಸ್ಕರ ಬಂದಿರೋರು, ಅವ್ರ ಹತ್ರ ಮಾತಾಡಿ. ನೀವು ಮಾತಾಡಿ ಶುರು. ಹೇಳಿ ಶಿವರಾಜ್ ಅವರೇ. ಮಗಳಿಗೆ 14 ವರ್ಷದಿಂದ ಅಂದರೆ ಹುಡ್ದಾಗಿಂದ ಒಂದು 4 ವರ್ಷ ಚೆನ್ನಾಗಿದ್ಲು. 4 ವರ್ಷ ಆದಮೇಲೆ ಒಂದ್ಸಲ ಜ್ವರ ಬಂದಂಗಾಗೋದು, ಈ ಥರ ಬಂದಂಗಾಗೋದು. ಹಾಸ್ಪಿಟಲಲ್ಲಿ ಮಣಿಪಾಲ್ ಅಂತ ಉಡುಪಿ ಮಣಿಪಾಲಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ. ಅದೇ ಜಾಂಡೀಸ್ ಥರ ಆಗಿ 1 ತಿಂಗಳು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ಲು. ಡಾಕ್ಟ್ರು ಬದುಕೋದೇ ಡೌಟು ಅಂತ ಹೇಳಿದ್ರು. ಅದೇನೋ ನಾಲ್ಕು ವರ್ಷ ಮಗುನಲ್ಲಿ ಹುಷಾರ್ದಂಗೆ ಐತೆ ಮೇಡಮ್. ಯಾರ್ದು? ನಯನ ಅಂತ. ದೊಡ್ಡ ಮಗಳ? ದೊಡ್ಡ ಮಗಳು ನಯನ ಅಂತ. ಎರಡನೇ ಮಗಳು ಬಂದಿದ್ದಾಳ? ಕರ್ಕೊಂಡು ಇಲ್ಲಿ ಕೂತಿದ್ದಾರೆ. ನೀನೇನಮ್ಮ ದೊಡ್ಡ ಮಗಳು? ಎರಡನೇಳು ಕಾವ್ಯ ಅಂತ. ಎರಡನೇವಳು ಯಾರು? ಈ ಕಡೆ ನೀನು ಕಾವ್ಯ. ಮೂರನೇಳು ಐಶ್ವರ್ಯ ಅಂತ. ಏನಾಗಿದೆ ಪ್ರಾಬ್ಲಮ್ ನಿಮ್ಗೆ? ಅವಳಿಗೆ ಬ್ಲಡ್ ಉತ್ಪತ್ತಿ ಆಗ್ತಾ ಇಲ್ಲ ಮೇಡಮ್. ಬ್ಲಡ್ ಉತ್ಪತ್ತಿ ಆಗ್ತಾ ಇಲ್ಲ. ಬ್ಲಡ್ ಕೊಡ್ಬೇಕು ಎವ್ರಿ ಮಂತ್. ಎಷ್ಟು ಜನಕ್ಕೆ? ಇಬ್ರಿಗೆ ಮಾಡ್ಬೇಕು. ಇಬ್ರು ಅಂದ್ರೆ ಯಾರ್ಯಾರಿಗೆ? ಐಶ್ವರ್ಯ ನಯನ ಕೊಡ್ಬೇಕು ಮೇಡಮ್. ಇಬ್ರಿಗೂ ಒಂದೇ ಪ್ರಾಬ್ಲಮ್? ಒಂದೇ ಪ್ರಾಬ್ಲಮ್ ಮೇಡಮ್. ಎಷ್ಟು ವರ್ಷದಿಂದ? ಅವಳಿಗೆ 7 ವರ್ಷ ಮಗನಿಂದ ಹಾಕ್ಸ್ತಿದ್ವಿ ಮೇಡಮ್ ನಯನಾಗೆ. ಆಮೇಲೆ ಐಶ್ವರ್ಯಂಗೆ 2 ವರ್ಷ ಮಗನಿಂದ ಅಲ್ಲೇ ತೋರಿಸ್ತಾ ಇದೀವಿ, ಹಾಕ್ಸ್ತಾ ಇದೀವಿ. ನೀವೇನ್ ರಿಲೇಷನ್? ತುಂಬಾ ಹತ್ರ ರಿಲೇಷನ್. ದಟ್ ಆಲ್ವೇಸ್ ಹ್ಯಾಪನ್ಸ್. ಈ ತರ ಕಾಯಿಲೆಗಳೆಲ್ಲ ಸ್ವಲ್ಪ ಇವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇರ್ಬೋದು, ನಿಮ್ಗೆ ಗೊತ್ತಾಗಿರಲ್ಲ. ಯಾಕೆಂದ್ರೆ ಹಳ್ಳಿ ಜನ ಅದನ್ನ ನೋಡಿರಲ್ಲ, ಏನೋ ಅಂತ ಬಿಟ್ಟಿರ್ತಾರೆ. ಡೆಫಿನೆಟ್ ಆಗಿ ಇದು ಹತ್ರ ರಿಲೇಷನ್ಸ್, ಬಂಧುಗಳಲ್ಲಿ ಮದುವೆ ಮಾಡ್ಕೊಂಡ್ರೆ ಇಂಥ ಕಾಯಿಲೆಗಳು ಬರೋ ಸಾಧ್ಯ. ವಿಟಿ ನೋಡೋಣ ಬನ್ನಿ. ಶಿವರಾಜ್ ಜವರೇಗೌಡ ಅಂತೇಳಿ. ನಾನು ಮೂಲತಃ ಶಿವಮೊಗ್ಗದವರು. ಶಿವಮೊಗ್ಗ ಹತ್ರ BR ಪ್ರಾಜೆಕ್ಟ್ ಅಂತೇಳಿ. ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತ. ನನ್ನ ಮದುವೆ ಆಗಿ 18 ವರ್ಷ ಆಯಿತು. 3 ಜನ ಮಕ್ಕಳಿದ್ದಾರೆ ಸರ್. ಇಬ್ಬರು ಚಿಕ್ಕದ್ರ ಕಾಲಲ್ಲಿ ಹೋಗ್ತಾಳೆ. ಇವಾಗ SLC ದೊಡ್ಡವಳು,
ಎರಡನೇಳು 9ನೇ ಕ್ಲಾಸ್ ಓದ್ತಿದ್ದಾಳೆ, ಮೂರನೇಳು 5ನೇ ಕ್ಲಾಸ್ ಹೋಗ್ತಿದ್ದಾಳೆ ಸರ್. ನಮ್ಮ ಯಜಮಾನ್ರು ಡ್ರೈವಿಂಗ್ ಕೆಲಸ ಮಾಡಿಸ್ತಿದ್ದಾರೆ ಸರ್, ಕಾರ್ ಓಡಿಸ್ತಿದ್ದಾರೆ, ಅವ್ರೊಬ್ಬರೇ ದುಡಿಯೋರು ನಮ್ಮ ಮನೇಲಿ. ಮಗುವಾಗಿ 5 ವರ್ಷ ಆದಮೇಲೆ ನನ್ನ ಮಗಳಿಗೆ ಪ್ರಾಬ್ಲಮ್ ಆಗಿ ಜಾಂಡೀಸ್ ಆಯಿತು. ಜಾಂಡೀಸ್ ಆದಾಗ ಮಣಿಪಾಲ್ ಉಡುಪಿ ಹಾಸ್ಪಿಟಲ್ಗೆ ಸೇರಿಸಿದ್ದು. ಅವರಿಗೆ ಇಬ್ಬರಿಗೆ ಲಾಸ್ಟ್ನೊಳಗೆ ಫಸ್ಟ್ನೊಳಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ತುಂಬ. ಆಗ್ತಾ ಅಂತ ಬೆಂಗಳೂರು ಬಂದ್ವಿ. ಬೆಂಗಳೂರಲ್ಲಿ ಇಲ್ಲಿ ಬಂದ ಮೇಲೆ ನಾನು ಇಂದಿರಾ ಗಾಂಧಿ ಹಾಸ್ಪಿಟಲ್ ತೋರಿಸಿದ ಮೇಲೆ ಟೆಸ್ಟ್ ಮಾಡಿದ್ರು ಸರ್, ಫ್ಯಾಮಿಲಿ ಟೆಸ್ಟಿಂಗು ಏನಿದು ಪ್ರಾಬ್ಲಮ್ಮು ತಣೆ, ಮತ್ತು ಒಂದು ವಾರ 15 ದಿವಸ ಅಡ್ಮಿಟ್ ಮಾಡಿ ಈ ಥರ ಇದ್ದೆಮ್ಮ ನಿಮ್ಮ ಮಕ್ಳಿಗೆ ಪ್ರಾಬ್ಲಮ್ಮು, ಬ್ಲಡ್ ಹಾಕ್ಸ್ಬೇಕು, ಇದು ತಲೆಸಿಮೆ ಅಂತ ಬ್ಲಡ್ ಹಾಕ್ಸ್ಕೊಂಡು ಹೋಗ್ತಾ ಇರಬೇಕು, ಮಾತ್ರೆ ಕೊಡಬೇಕು, ಅದನ್ನು ಕೊಡ್ಕೊಂಡು ಹೋದ್ರೆ ರೆಗ್ಯುಲರ್ ಮಕ್ಕಳು ಚೆನ್ನಾಗಿರ್ತವೆ, ಇಲ್ಲಾಂದರೆ ಮಕ್ಕಳು ಚೆನ್ನಾಗಿರಲ್ಲ, ಹುಷಾರಿಲ್ಲಂಗೆ ಆಗೋದು, ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಸರ್. ಬಟ್ ಈಗ ಡಾಕ್ಟ್ರ್ ಏನು ಹೇಳಿದಾರೆ ಅಂದರೆ ಆಪ್ರೇಷನ್ ಮಾಡಬೇಕು, ಅದು ಬೋನ್ ಮೇರು ಅಂತ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಕೆಲ್ಸಕ್ಕೆ ಹೋಗ್ತೀವಿ ಸರ್. ಫಸ್ಟ್ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋದೆ, ಕೆಲ್ಸಕ್ಕೆ ಹೋಗೋಕ್ಕೆ ಆಗ್ತಿಲ್ಲ, ನಮಗೆ ರಜಾ ಕೊಡೋಲ್ಲ, ಕೆಲ್ಸಕ್ಕೆ ಹೋಗೋಕ್ಕೂ ಆಗೋಲ್ಲ, ಮೆಡಿಸಿನ್ನು ಮಾತ್ರೆ ಟೈಮಿಗೆ ಕೊಡಬೇಕು, ಅವ್ರನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಸರ್. ದುಡಿಯೋದು ನನ್ನ ಮಕ್ಳಿಗೆ ಖರ್ಚಿಗೆ ಸಾಕ್ತಿಲ್ಲ ನಮಗೆ. ಬಟ್ ಅದಕ್ಕೆ ಅಮೌಂಟು ಜಾಸ್ತಿ ಖರ್ಚಾಗುತ್ತೆ, 8-8 ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ ಒಬ್ಬರಿಗೆ. ಆದರೆ ಈಗ ಅಷ್ಟು ನಮ್ಮ ಹತ್ರ ಹೊಂಚಕ್ಕಾಗಲ್ಲ. ನಾನು ಟ್ಯಾಕ್ಸಿ ಓಡಿಸ್ಕೊಂಡು ನಾನು ಮನೆ ಮೇಂಟೈನ್ ಮಾಡ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಭಾಳ ಕಷ್ಟ ಆಗ್ತಿದೆ. ಹೌದು ಸಾಕಾಗ್ತಿಲ್ಲ ನಮ್ಮ ಕೈಲಿ. ಆದಷ್ಟು ಯಾರು ನಮ್ಮ ಮಕ್ಳಿಗೆ ಸಹಾಯ ಮಾಡೋಂಥವ್ರು ಬಂದು ನನ್ನ ಮಕ್ಳಿಗೆ ಸಹಾಯ ಮಾಡಿ ನನ್ನ ಮಕ್ಕಳು ಉಳಿಸ್ಕೊಡಿ. ತಿಂಗಳ ಬ್ಲಡ್ ಹಾಕಿಸ್ಬೇಕು, ತಿಂಗಳಿಗೆ 4 ದಪ್ಪ ಆಸ್ಪತ್ರೆಗೆ ಹೋಗ್ಬೇಕು ನಾವು. ಅಲ್ಲಿ ನಾವು ದುಡಿಯೋದು ನಮ್ಮ ಜೀವನಕ್ಕೆ ಸಾಕಾಗಲ್ಲ. ಬಾಡಿಗೆ ಕಟ್ಕೊಂಡು ನಾವು ಜೀವನ ಸಾಕೋದೇ ಕಷ್ಟ ಆಗುತ್ತೆ. ಸಹಾಯ ಮಾಡಿ ಅಂತ ಕೇಳ್ತಿದ್ದೀನಿ. ಯಾಕಂದರೆ ನನ್ನ ಕಷ್ಟ ಯಾರು ಹೇಳ್ಕೊಳಕ್ಕಾಗ್ತಿಲ್ಲ ನನಗೆ. ಯಾಕಂದರೆ ತಿಂಗಳ ಮಕ್ಕಳಿಗೆ ಹಾಸ್ಪಿಟಲ್ ತೋರಿಸ್ಕೊಂಡು ಅವ್ರ ತುಚ್ಚುಗಳು ನೋಡಿ ನನಗೆ ತಡೆಕಾಗ್ತಿಲ್ಲ ಸರ್. ನನಗೆ ಯಾರ ಸಹಾಯ ಮಾಡೋಂಗಿದ್ದು ದಯವಿಟ್ಟು ಸಹಾಯ ಮಾಡಿ ನನ್ನ ಮಕ್ಕಳು ಪ್ರಾಣ ಉಳಿಸಿ ಸರ್, ಅಷ್ಟೇ ಕೇಳೋದು. ತಡಿಯಕ್ಕಾಗಲ್ಲ, ಒಂದ್ ಮಗುಗಾದ್ರೇನೆ ತಡಿಯಕ್ಕಾಗಲ್ಲ. ಇವಳನ್ನ ಅಳಬೇಡ ಅಂತ ಹೇಳೋ ಅಧಿಕಾರ ನನಗಿಲ್ಲ, ಶಕ್ತಿನಿಲ್ಲ. ಶಕ್ತಿ ಇದೆ ನನಗಷ್ಟೇ. ನೀನ್ ಕೆಲ್ಸಕ್ಕೆ ಹೋಗ್ತೀಯ ತಾಯಿ? ಅಷ್ಟು ಹೋಗ್ತಿದ್ರು ಇಲ್ಲ, ಈ ಮಕ್ಕಳನ್ನ ನೋಡ್ಕೊಳ್ಳೋಕೆ ಹಾಸ್ಪಿಟ್ಲ್ ಹೋಗೋದೇ ಸರಿಗಿರುತ್ತೆ, ಹೆಣ್ಮಕ್ಳು ಬೇರೆ. ಅಮ್ಮ ಇವಾಗ ನೀವು ಕಷ್ಟ ನೋಡಿದೀರಾ, ಕಷ್ಟ ಏನು ಅನ್ನೋದು ಗೊತ್ತು ಅಂತ ಕೇಳಿದ್ರಲ್ಲ, ಇದ್ರ ಮುಂದೆ ನಂದು ಏನೇನೂ ಇಲ್ಲಮ್ಮ ಆಕ್ಚುಲಿ. ನಿಮ್ಗೇನ್ ಬೇಕಾಗಿದೆ ಹೇಳಿ ಶಿವರಾಜ್? ಏನಂದ್ರೆ ಈಗ ಆಪರೇಷನ್ಗೆ 8 ಲಕ್ಷ ಅಂತ ಹೇಳಿದಾರೆ ಮೇಡಮ್. ಒಬ್ಬಳಿಗೆ 8, ಇನ್ನೊಬ್ಳಿಗೆ 8. ನಮ್ಗೆ ಇಬ್ಬರಿಗೆ 17 ಲಕ್ಷ ಆಗುತ್ತೆ. ಹಾಂ ಮೇಡಮ್, ನಮ್ಗೆ ಅಷ್ಟು ಹೊಂಚಕ್ಕೆ ಆಗಲ್ಲ. ನಮ್ಮ ಇಲ್ಲಿಂದ ತರೋದು, ನಾವು ಕೂಲಿ ಮಕ್ಕೊಂಡು ನಮ್ಮ ಜೀವನದಲ್ಲಿ ಕಷ್ಟ ಐತೆ, ಅದರಿಂದ ಏನು ಹೆಲ್ಪ್ ಬೇಕು ಬಂದಿದ್ದೀವಿ ನಮಗೆ. 17 ಲಕ್ಷ ಅನ್ನೋದು, ಇಲ್ಲಾಂದ್ರೆ ಈಗ 8.5 ಲಕ್ಷ ಅನ್ನೋದು ತುಂಬಾ ದೊಡ್ಡ ಅಮೌಂಟ್. ಏನೋ ನಮ್ಮ ಕೈಲಾಗಿದ್ದು ನಾವು ಕೊಡ್ತೀವಿ. ಜೊತೆಲಿ ಯಾರಾದ್ರೂ ಬಂದಿದಾರ ಮಕ್ಕಳನ್ನ ಕರ್ಕೊಂಡು? ಇಲ್ಲ, ಡಾಕ್ಟರ್ ಬಂದಿದ್ದಾರೆ. ಯಾರಪ್ಪ? ಡಾಕ್ಟರ್ ಒಬ್ಬರು ಬೈದ. ಡಾಕ್ಟರ್ ನಮ್ಮ ಮಕ್ಕಳು ನೋಡ್ಕೊಂತಿದ್ದಾರೆ ಡಾಕ್ಟರ್ ಅಲ್ಲಿ. ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ. ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಯಾವ ಹಾಸ್ಪಿಟಲ್ ಇಂದ ಬಂದಿದ್ದೀರಾ? ಮೇಡಮ್ ನಾನು ರಾಕೇಶ್ ಅಂತ, ನಾವು ಸಂಕಲ್ಪ ಇಂಡಿಯಾ ಫೌಂಡೇಶನ್ ಅಂತ. ಇಸ್ ಇಟ್ ಅ ಕಾಮನ್ ಡಿಸೀಸ್ ಇನ್ ಇಂಡಿಯಾ? ಅರೌಂಡ್ 1-1.5 ಲಕ್ಷ ಮಕ್ಕಳು ಇರ್ತಾರೆ ಇನ್ ದ ಕಂಟ್ರಿ ಈ ಥರ ಕಾಯಿಲೆ ಇರೋರು. ಪ್ರತಿ ವರ್ಷ ಸುಮಾರು 10,000-12,000 ಸಾವಿರ ಮಕ್ಕಳು ಈ ರೀತಿ ಡಿಸಾರ್ಡರಿಂದ ಅವ್ರದ್ದು ಬರ್ತ್ ಆಗ್ತದೆ. ನೋ ಅದರ್ ಟ್ರೀಟ್ಮೆಂಟ್ ಇದಕ್ಕೆ? ಟ್ರೀಟ್ಮೆಂಟ್ ಈಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಅಂದರೆ ಅವ್ರದ್ದು ಬೋನ್ ಮ್ಯಾರೋ ಏನಿದೆ ಅದು ಕೆಲಸ ಮಾಡ್ತಿಲ್ಲ ಅಲ್ವಾ, ಅದನ್ನ ರೀಪ್ಲೇಸ್ ಮಾಡೋದು. ಹೆಲ್ದಿ ಡೋನರ್ ಇಂದ ಮ್ಯಾರೋ ಇನ್ಸರ್ಟ್ ಮಾಡಿ ಅದನ್ನ ಆ ಮ್ಯಾರೋಗೆ ಫಂಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಡೋದು. ಇದು ಟ್ರೀಟ್ಮೆಂಟ್ ಆ್ಯಕ್ಚುಲಿ. ಎಷ್ಟು ಖರ್ಚಾಗುತ್ತೆ ಅದಕ್ಕೆ? ಒಂದು 15 ಲಕ್ಷದ ಮೇಲೆ ಖರ್ಚಾಗುತ್ತೆ. ನಾವು ಒಬ್ಬರಿಗೆ ಒಂದು ಪ್ರೊಸೀಜರಿಗೆ ನಾವು ಸಂಸ್ಥೆ ಮುಖಾಂತರ ಮತ್ತು ನಮ್ಮ ಸೆಂಟರ್ಸಲ್ಲಿ ಇದು ಟೋಟಲ್ 8.5 ಲಕ್ಷದಲ್ಲಿ
ನಾವು ಅಟ್ ಅ ನಾಟ್ ಫಾರ್ ಪ್ರಾಫಿಟ್ ಬೇಸಿಸ್, ಅಂದರೆ ಇದರಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲರೂ ಪ್ರಾಫಿಟ್ ಇಲ್ಲದೆ ನಾವು ಇದನ್ನ 8.5 ಲ್ಯಾಕ್ಸ್ ಆಗುತ್ತೆ. ಟ್ರಾನ್ಸ್ಪ್ಲಾಂಟ್ ಇದಕ್ಕೆ ಬೆಟರ್ ಆಪ್ಷನ್ನು, ಆದರೆ ಟ್ರಾನ್ಸ್ಪ್ಲಾಂಟ್ ಸಹ 17-18ನೇ ವರ್ಷದೊಳಗೆ ಮಾಡಿದ್ರೆ ಅದರದ್ದು ರಿಸಲ್ಟ್ಸು ಬೆಸ್ಟ್ ಇರ್ತದೆ. ಡಾಕ್ಟರ್ ತಲೆ ತಿರುಗ್ತಾ ಇದೆ, ನನಗೇನಾದ್ರೂ ಟ್ರೀಟ್ಮೆಂಟ್ ಇದ್ರೆ ಕೊಡಿ. ಯಾಕೆಂದ್ರೆ ನೀವು ಹೇಳಿದ್ದು ಇಲ್ಲಿ ಒಂದು 8.5 ಲಕ್ಷ ಒಬ್ರಿಗೆ ಅಂತೀರಾ, ಇಬ್ರಿಗೆ ಮಾಡ್ಬೇಕಾದ್ರೆ 17 ಲಕ್ಷ ಆಗುತ್ತೆ. ಹಾಸ್ಪಿಟಲ್ ಕಾಲ್ ಇಟ್ರೇನೆ ಇನ್ನೇನು ಸ್ವೈಪ್ ಮಾಡ್ತಾನೆ ಇರ್ಬೇಕು, ಪಟ 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 ಅಂತ ಆ ಥರ ಆಗ್ಬಿಟ್ಟಿದೆ. ನೀವು ಹೋಗಿ ಇವ್ರಿಗೋಸ್ಕರ ಏನಾದ್ರೂ ಕೆಲಸ ಮಾಡಿ ದುಡ್ಕೊಂಡು ಬರ್ಬೇಕು. ಏನ್ ಕೆಲಸ ಮಾಡ್ತೀರಾ? ನನಗೆ ಮೊದ್ಲಿಂದನೂ ಒಂದು ಆಸೆ ಇತ್ತು. ನಮ್ಮ ಅಪ್ಪ ಬಂದು ಒಬ್ಬ ಮೆಕ್ಯಾನಿಕ್, ಮೆಕ್ಯಾನಿಕ್ ಶಾಪಲ್ಲಿ ಕೆಲಸ ಮಾಡ್ಬೇಕನ್ನೋ ಒಂದು ಭಾರಿ ಆಸೆ ಇತ್ತು. ಸೊ ಶಿವರಾಜ್ ಅವ್ರ ಮೂಲಕವಾಗಿ ಇವತ್ತು ಪ್ರಾಬಬ್ಲಿ ಹೋಗಿ ನಾನು ಕೆಲಸ ಮಾಡ್ತೀನಿ. ಈಗ ಸ್ಪ್ಯಾನರ್ ತರಿಸ್ಲಾ? ಹೋಗ್ತೀರಾ ಮೆಕ್ಯಾನಿಕ್ ಶಾಪ್? ರೆಡಿ ರೆಡಿ ರೆಡಿ. ಆಲ್ ದಿ ಬೆಸ್ಟ್ ಕಂದ. ಯೋಚನೆ ಮಾಡ್ಬೇಡಿ, ನಾನು ಎಷ್ಟು ಸಂಪಾದನೆ ಮಾಡೋಕ್ಕಾಗುತ್ತೋ ಅಷ್ಟು ಸಂಪಾದನೆ ಮಾಡಿ. ಧೈರ್ಯ ತಗೊಳ್ಳಿ, ಬರ್ತೀನಿ. ದುಡಿಮೆಗೆ ಸ್ಫೂರ್ತಿಯಾಗಿ ಇರುವೆವು ಜೊತೆ ಸದಾ, ಭರವಸೆ ಮೂಡಲೆಂದು ಇದೆ ಇಲ್ಲೇ ಆಸ್ಪದ. ಚಿರಂಜೀವಿ ಸರ್ಜಾ ಅವರು ಹೋಗಿದ್ದಾರೆ. ಮೆಕ್ಯಾನಿಕ್ ಕೆಲಸ ಮಾಡಿ ದಿನಕೂಲಿ ಬರುತ್ತೋ ಏನ್ ಬರುತ್ತೋ ತರ್ತೀನಿ ಅಂತ. ಸ್ಟೇಜು ಸದಾ ಹೊಸ ಪ್ಯೂರ್ ಡರ್ಮ್ ಅರ್ಪಿಸುವ ಸದಾ ನಿಮ್ಮೊಂದಿಗೆ